ಆತ್ಮೀಯ ವಿದ್ಯಾರ್ಥಿಗಳೇ, ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿರಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಇವತ್ತಿನ ಅರ್ಥಶಾಸ್ತ್ರ ಪಾಸಿಂಗ್ ಪ್ಯಾಕೇಜನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅಧ್ಯಾಯ 1 ಪರಿಚಯ. ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೇಳಬಹುದಾದ ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ನಾನು ತಿಳಿಸ್ತಾ ಇದ್ದೀನಿ. ಇದು ಪಾಸಿಂಗ್ ಪ್ಯಾಕೇಜ್ ಪರ್ಪೋಸ್. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಅಂತ ಕೇಳ್ತಾರೆ. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವಪ್ಪ ಅಂದ್ರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಇನ್ನು ಬಿಟ್ಟ ಸ್ಥಳದಲ್ಲಿ ಈ ಒಂದು ಭಾಗದಲ್ಲಿ ಕೇಳಬಹುದಾದ ಪ್ರಶ್ನೆ ಯಾವುದಪ್ಪ ಅಂದ್ರೆ ಏನಪ್ಪ ಅಂದ್ರೆ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಡ್ಯಾಶ್ ತೆಗೆದುಕೊಳ್ಳುತ್ತದೆ, ಸರ್ಕಾರ ತೆಗೆದುಕೊಳ್ಳುತ್ತದೆ. ಇನ್ನು ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಸಂಪನ್ಮೂಲಗಳ ಕೊರತೆಯ ಕಾರಣದಿಂದ ಆಯ್ಕೆಯ ಸಮಸ್ಯೆ ಉದ್ಭವ ಆಗುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೆ ವಿವಿಧ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಗಳಲ್ಲಿ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಕ್ಕೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಇನ್ನು ಮಾದರಿ ಅರ್ಥಶಾಸ್ತ್ರದ ವಿಶ್ಲೇಷಣೆ ಎಂದರೇನು? ಒಂದು ಅರ್ಥವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆ ಅಥವಾ ಇಲ್ಲವೇ ಎಂದು ಹೇಳುವುದನ್ನೇ ಮಾದರಿ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನು? ದೇಶವೊಂದರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಗಳನ್ನು ತೋರಿಸುವ ರೇಖೆಯೇ ಉತ್ಪಾದನಾ ಸಾಧ್ಯತಾ ಗಡಿ ರೇಖೆ ಅಂತೇಳಿ ಕರಿತೀವಿ. ಇನ್ನು 4 ಅಂಕಕ್ಕೆ ಬಹಳ ಮಹತ್ವವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಟಿಪ್ಪಣಿಯನ್ನು ಕುರಿತು ನಾವು ನೋಡೋದಾದ್ರೆ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಲ್ಲಿ ಇರ್ತಾವೆ. ಎಲ್ಲ ಸರಕು ಸೇವೆಗಳ ಉತ್ಪಾದನೆಯನ್ನು ಸರ್ಕಾರವೇ ನಿರ್ವಹಿಸುತ್ತಿದ್ದರೆ ಅದನ್ನು ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತೇಳಿ ಕರಿತೀವಿ. ಪಾಯಿಂಟ್ ನಂಬರ್ 1, ಸರ್ಕಾರವು ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ನಿಯೋಜಿಸುತ್ತದೆ. ಪಾಯಿಂಟ್ ನಂಬರ್ 3, ಉತ್ಪಾದನೆ, ವಿನಿಮಯ ಮತ್ತು ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುತ್ತದೆ. ಪಾಯಿಂಟ್ ನಂಬರ್ 3, ಸರ್ಕಾರವು ಸಂಪನ್ಮೂಲಗಳ ಒಂದು ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನಿಸುವುದು. ಪಾಯಿಂಟ್ ನಂಬರ್ 4, ಸರ್ಕಾರವು ಸರಕು ಸೇವೆಗಳನ್ನು ಸಮಾನವಾಗಿ ವಿತರಿಸುವ ಪ್ರಯತ್ನವನ್ನು ಮಾಡ್ತದೆ. ಇನ್ನು 2ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬಜೆಟ್ ರೇಖೆಯ ಸಮೀಕರಣ. ಇದು ಸಾಕಷ್ಟು ಬಾರಿ ಪ್ರಶ್ನೆ ಏನಪ್ಪ ಅಂದ್ರೆ ಆಗ್ಯದ. ಇದು 2019ರ ಸಪ್ಲಿಮೆಂಟ್ರಿಯಲ್ಲಿಯೂ ಆಗ್ಯದ, 2020ರ ಸಪ್ಲಿಮೆಂಟ್ರಿಯಲ್ಲಿಯೂ ಪ್ರಶ್ನೆ ಆಗ್ಯದ. ಹೀಗೆ ಸಾಕಷ್ಟು ಬಾರಿ ಪ್ರಶ್ನೆ ಆಗ್ಯದ. ಬಜೆಟ್ ರೇಖೆಯ ಸಮೀಕರಣ P1 x1 + P2 x2 = m. ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಈ ರೀತಿ ಸೂಚಿಸ್ತದೆ. ಅದು ಶ್ರೇಣಿಗಳಲ್ಲಿ ಸೂಚಿಸ್ತದೆ. ಔದಾಸೀನ್ಯ ರೇಖೆಗೆ ಸಂಬಂಧಪಟ್ಟಂತೆ 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಏನಪ್ಪ ಅಂದ್ರೆ ಅವು ಛೇದಿಸುವುದಿಲ್ಲ. ಬಜೆಟ್ ರೇಖೆ ಎಂದರೇನು? ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕೊಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ 2 ಸರಕುಗಳ ಸಂಯೋಜನೆಯನ್ನು ತಿಳಿಸುವ ರೇಖೆಗೆ ಬಜೆಟ್ ರೇಖೆ ಎನ್ನುವರು. MRS ಎಂದರೇನು? ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ಬದಲಿಸಲಾಗಿದೆ ಎಂಬುದನ್ನು MRS ಅಂಥೇಳಿ ನಾವು ಕರಿತೀವಿ. ಈ MRS ಯಾವಾಗಲೂ ಇಳಿಮುಖ ಆಗಿರ್ತದೆ. ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಇದು ಸಪ್ಲಿಮೆಂಟ್ರಿ 2019 ಮತ್ತು 2020ರಲ್ಲಿಯೂ ಪ್ರಶ್ನೆಯಾಗಿದೆ. ಕೆಳದರ್ಜೆಯ ಸರಕುಗಳೆಂದರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಲವೊಂದು ಸರಕುಗಳ ಬೇಡಿಕೆ ಕಡಿಮೆಯಾಗ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಆ ಸರಕುಗಳ ಬೇಡಿಕೆ ಅಧಿಕವಾಗ್ತದೆ. ಇಂತಹ ವಸ್ತುಗಳನ್ನೇ ನಾವು ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಉದಾಹರಣೆಗೆ ನವಣೆ, ರಾಗಿ, ಬರ್ಗ, ಸಜ್ಜಿ ಇತ್ಯಾದಿ. ಇನ್ನು ಬೇಡಿಕೆಯ ನಿಯಮವನ್ನು ತಿಳಿಸಿ. ಇದು 2019 ಮತ್ತು 20 ಸಪ್ಲಿಮೆಂಟ್ರಿಯಲ್ಲಿ ಪ್ರಶ್ನೆಯೂ ಆಗ್ಯದ. ಇತರ ಸ್ಥಿತಿಗತಿಗಳು ಸ್ಥಿರವಾಗಿದ್ದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಸರಕಿನ ಬೆಲೆ ಇಳಿದಾಗ ಅದರ ಬೇಡಿಕೆ ಹೆಚ್ಚಾಗ್ತದೆ.
ಇನ್ನು ಔದಾಸೀನ್ಯ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಇದು ಮಾರ್ಚ್ 2019ರಲ್ಲಿಯೂ ಪ್ರಶ್ನೆಯಾಗಿತ್ತು. ಇದನ್ನು ನಾನು ಬೋರ್ಡಲ್ಲಿ ಏನಪ್ಪ ಅಂದ್ರೆ ತಿಳಿಸಿಕೊಡ್ತೀನಿ. ಔದಾಸೀನ್ಯ ರೇಖೆಗಳು ಅತಿ ಶೀಘ್ರದಲ್ಲೇ ಮಾರ್ಕರ್ ಪೆನ್ ಮುಖಾಂತರ ಮತ್ತು ವೈಟ್ ಬೋರ್ಡ್ ಮುಖಾಂತರ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ. ಅಲ್ಲಿ ಈ ಒಂದು ಪ್ರಶ್ನೆಯನ್ನು ನಾನು ಎತ್ತೀನಿ. ಇನ್ನು ಮಹತ್ತರವಾಗಿರ್ತಕ್ಕಂತಹ ಪಾಸಿಂಗ್ ಪ್ಯಾಕೇಜ್ ಪ್ರಪೋಸ್ ಇನ್ನೊಂದು ಮಹತ್ತರ ಪ್ರಶ್ನೆ 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಉತ್ಪಾದನೆ ಮತ್ತು ವೆಚ್ಚಗಳು. ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಎಲ್ಲ ಆದಾಯಗಳನ್ನು ಬದಲಾಯಿಸುವುದಿಲ್ಲ. ಇದೊಂದು ನೆನಪಿರಲಿ. ಇನ್ನು ದೀರ್ಘಾವಧಿಯಲ್ಲಿ ಎಲ್ಲ ಆದಾಯಗಳು ಬದಲಾಗ್ತಾವೆ. ಒಟ್ಟು ಉತ್ಪನ್ನ ಅಂದ್ರೇನು? ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಅಂತೇಳಿ ಕರಿತೀವಿ. ಇನ್ನು ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಒಟ್ಟು ಸ್ಥಿರ ವೆಚ್ಚ ಎಂದರೆ ಸ್ಥಿರ ಉತ್ಪಾದನಾಂಗಗಳನ್ನು ಬಳಸಿಕೊಳ್ಳಲು ಉದ್ಯಮ ಘಟಕವು ಮಾಡುವ ವೆಚ್ಚವನ್ನು ನಾವು ಒಟ್ಟು ಸ್ಥಿರ ವೆಚ್ಚ ಅಂತೇಳಿ ಕರಿತೀವಿ. ಇನ್ನು ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ. ಪ್ರತಿಫಲಗಳ ಪ್ರಮಾಣದ ವಿಧಗಳು ಏರಿಕೆಯ ಪ್ರತಿಫಲ ನಿಯಮ, ಇಳಿಕೆಯ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲಗಳ ನಿಯಮ. ಇನ್ನು ದೀರ್ಘಾವಧಿ ವೆಚ್ಚಗಳು ಯಾವುವು? ದೀರ್ಘಾವಧಿಯ ವೆಚ್ಚಗಳು ಯಾವ್ಯಾವಪ್ಪ ಅಂದ್ರೆ ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಾಂತ ವೆಚ್ಚ, ಒಟ್ಟು ವೆಚ್ಚ. ಇನ್ನು 4 ಅಂಕಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಬಹಳ ಸಲ ಪ್ರಶ್ನೆ ರಿಪೀಟ್ ಆಗ್ಯದ. ಪ್ರತಿಫಲಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಪ್ರತಿಫಲಗಳ ಪ್ರಮಾಣವು ದೀರ್ಘಾವಧಿ ಉತ್ಪಾದನೆಯ ಒಂದು ವಿಶ್ಲೇಷಣೆ. ಒಂದು ಉದ್ಯಮ ಘಟಕವು ಸರಕೊಂದರ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಅದರ ಪ್ರತಿಫಲಗಳ ಪ್ರಮುಖವು 3 ಹಂತಗಳಲ್ಲಿ ಬದಲಾಗ್ತವೆ. ಒಂದನೇದ್ದು ಏರಿಕೆಯ ಪ್ರತಿಫಲ ನಿಯಮ. ಒಂದು ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಆ ಸರಕಿನ ಒಟ್ಟು ಉತ್ಪಾದನೆಯು ಏರಿಕೆಯ ದರದಲ್ಲಿ ಹೆಚ್ಚಳವಾದರೆ ಅದನ್ನು ಏರಿಕೆಯ ಪ್ರತಿಫಲ ನಿಯಮ ಅಂತೇಳಿ ಕರಿತೀವಿ. ಇನ್ನು ಸ್ಥಿರ ಪ್ರತಿಫಲ ನಿಯಮ. ಒಂದು ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಆ ಸರಕಿನ ಒಟ್ಟು ಉತ್ಪಾದನೆಯು ಅದೇ ದರದಲ್ಲಿ ಹೆಚ್ಚಳವಾದರೆ ಅದನ್ನು ಸ್ಥಿರ ಪ್ರತಿಫಲ ನಿಯಮ ಅಂತೇಳಿ ಕರಿತೀವಿ. ಇಳಿಕೆಯ ಪ್ರತಿಫಲ ನಿಯಮ. ಒಂದು ಸರಕಿನ ಉತ್ಪಾದನೆಯನ್ನು ಹೆಚ್ಚಿಸಲು ಉತ್ಪಾದನಾಂಗಗಳ ಪ್ರಮಾಣವನ್ನು ಹೆಚ್ಚಿಸುತ್ತಾ ಹೋದಂತೆ ಸರಕಿನ ಒಟ್ಟು ಉತ್ಪಾದನೆಯು ಇಳಿಯುತ್ತಾ ಹೋದರೆ ಅದನ್ನು ಇಳಿಕೆಯ ಪ್ರತಿಫಲ ನಿಯಮ ಅಂತೇಳಿ ಕರಿತೀವಿ. ಇನ್ನು ಮಹತ್ತರವಾಗಿರತಕ್ಕಂತಹ ಇನ್ನೊಂದು ಪ್ರಶ್ನೆ 4ನೇ ಅಧ್ಯಾಯ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ. 1 ಅಂಕದ ಪ್ರಶ್ನೆಯಲ್ಲಿ ಒಂದು ಉದ್ಯಮ ಘಟಕವು ಉತ್ಪನ್ನದ ಪ್ರತಿ ಘಟಕದ ಉತ್ಪಾದನೆಯಿಂದ ಪಡೆಯುವ ಆದಾಯವನ್ನು ಹೀಗೆಂದು ಕರೆಯುತ್ತೇವೆ: ಸೀಮಾಂತ ಆದಾಯ. ಇದು 2019ರ ಮಾರ್ಚ್ನಲ್ಲಿ ಪ್ರಶ್ನೆ ಆಗಿತ್ತು. ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಉದ್ಯಮ ಘಟಕದ ಉತ್ಪನ್ನದಲ್ಲಿ ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ನಾವು ಸೀಮಾಂತ ಆದಾಯ ಅಂತೇಳಿ ಕರಿತೀವಿ. ಇನ್ನು ಸಾಮಾನ್ಯ ಲಾಭ ಎಂದರೇನು? ಇದನ್ನು ಪ್ರಶ್ನೆ ಭಾಳಿಸಲಾಗಿದೆ. ಸಾಮಾನ್ಯ ಲಾಭ ಎಂದರೆ ಒಂದು ಉದ್ಯಮ ಘಟಕವನ್ನು ಅಸ್ತಿತ್ವದಲ್ಲಿರುವ ವ್ಯವಹಾರದಲ್ಲಿ ಹಿಡಿದಿಟ್ಟುಕೊಳ್ಳಲು ಅಗತ್ಯವಾದ ಕನಿಷ್ಠ ಮಟ್ಟದ ಲಾಭವನ್ನು ನಾವು ಸಾಮಾನ್ಯ ಲಾಭ ಅಂತೇಳಿ ಕರಿತೀವಿ. ಇನ್ನು 2019ರ ಮಾರ್ಚ್ನಲ್ಲಿ ಕೇಳಲಾದ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳನ್ನು ವಿವರಿಸಿ. ಅಧಿಕ ಸಂಖ್ಯೆಯ ಕೊಳ್ಳುವವರು ಮತ್ತು ಮಾರುವವರ ಅಸ್ತಿತ್ವ. ಮಾರುಕಟ್ಟೆಯಲ್ಲಿ ಒಂದು ಸರಕನ್ನು ಕೊಳ್ಳುವವರು ಮತ್ತು ಮಾರುವವರ ಸಂಖ್ಯೆ ಅಧಿಕವಾಗಿರುತ್ತದೆ. ಕೊಳ್ಳುವವನಾಗಲಿ ಅಥವಾ ಮಾರುವವನಾಗಲಿ ಯಾವೊಬ್ಬನೂ ಮಾರುಕಟ್ಟೆಯಲ್ಲಿನ ಬೆಲೆಯ ಮೇಲೆ ಪ್ರಭಾವ ಬೀರಲಾರನು. ಏಕರೂಪದ ವಸ್ತು. ಪ್ರತಿಯೊಂದು ಉದ್ಯಮದ ಘಟಕ ಏಕರೂಪದ ಉತ್ಪನ್ನವನ್ನು ಉತ್ಪಾದಿಸಿ ಮಾರಾಟ ಮಾಡುತ್ತದೆ. ಒಂದು ಉದ್ಯಮ ಘಟಕದ ಉತ್ಪನ್ನವನ್ನು ಇನ್ನೊಂದು ಉದ್ಯಮ ಘಟಕದ ಉತ್ಪನ್ನದಿಂದ ವಿಭಿನ್ನಗೊಳಿಸಲು ಸಾಧ್ಯವಿಲ್ಲ.
ಮಾರುಕಟ್ಟೆಗೆ ಯಾವುದೇ ಉದ್ಯಮದ ಮುಕ್ತ ಪ್ರವೇಶ ಮತ್ತು ನಿರ್ಗಮನ ಇರುತ್ತದೆ. ಗ್ರಾಹಕರಿಗೆ ಮತ್ತು ಮಾರಾಟಗಾರರಿಗೆ ಮಾರುಕಟ್ಟೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತದೆ. ಉದ್ಯಮ ಘಟಕಗಳು ಬೆಲೆಯನ್ನು ಪಡೆಯುವುದರಾಗಿದ್ದು, ಯಾವುದೇ ಉದ್ಯಮವು ತನ್ನ ಉತ್ಪನ್ನಗಳಿಗೆ ತಾನೇ ಬೆಲೆಯನ್ನು ನಿಗದಿಪಡಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಅಂದರೆ ಸರಕಿನ ಬೆಲೆಯು ಮಾರುಕಟ್ಟೆಯ ಒತ್ತಡದಿಂದ ನಿರ್ಧಾರವಾಗುತ್ತದೆ. ಏಕರೂಪದ ಬೆಲೆ. ಎಲ್ಲ ಉದ್ಯಮ ಘಟಕಗಳು ಮಾರಾಟ ಮಾಡುವ ಉತ್ಪನ್ನದ ಬೆಲೆಯು ಏಕರೂಪವಾಗಿರುತ್ತದೆ. ಉತ್ಪಾದನಾಂಗಗಳು ಮುಕ್ತ ಚಲನೆ ಹೊಂದಿರುತ್ತವೆ. ಮಾರುಕಟ್ಟೆ ಬೇಡಿಕೆ ರೇಖೆಯು ಸಮಾಂತರವಾಗಿರುತ್ತದೆ. ಸಾಗಾಟ ವೆಚ್ಚಗಳು ಇರುವುದಿಲ್ಲ. ಇನ್ನು ಮಾರುಕಟ್ಟೆಯ ಸಮತೋಲನ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಬರಬಹುದಾದ ಕೆಲವು ಮುಖ್ಯ ಪ್ರಶ್ನೆಗಳು. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿ ವಿಧಿಸುವುದನ್ನು ಹೀಗೆನ್ನುತ್ತೇವೆ. ಅದಕ್ಕೆ ನಾವು ಬೆಲೆ ಮಿತಿ ಅಂಥೇಳಿ ಕರಿತೀವಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾಣದ ಕೈ ಕಾರ್ಯಾಚರಣೆಯಲ್ಲಿ ಇರುತ್ತದಾ ಅಂಥೇಳಿ ಊಹೆ ಮಾಡಲಾಗಿದೆ. ಬೆಲೆ ಅಂತಸ್ತು ಎಂದರೇನು? ನಿರ್ದಿಷ್ಟ ಸರಕು ಅಥವಾ ಸೇವೆಗೆ ವಿಧಿಸಬಹುದಾದ ಬೆಲೆಗೆ ಸರ್ಕಾರವು ಕನಿಷ್ಠ ಮಿತಿ ವಿಧಿಸುವುದನ್ನೇ ಬೆಲೆ ಅಂತಸ್ತು ಅಂಥೇಳಿ ಕರಿತೀವಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಕೂಲಿಯ ದರ ನಿರ್ಧಾರ ಆಗ್ತದೆ. ಇನ್ನು ಈ ಅಧ್ಯಾಯದಲ್ಲಿ ಆಯಿತು. ಇನ್ನು ಪೈಪೋಟಿ ರಹಿತ ಮಾರುಕಟ್ಟೆಗಳು. ಇಲ್ಲಿದು ಬರಬಹುದಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದು ಆಪ್ಷನ್ಸ್ನಲ್ಲಿ ನೋಡೋದಾದ್ರೆ, ಹೆಚ್ಚುವರಿ ಘಟಕಗಳ ಮಾರಾಟದಿಂದ ಬದಲಾಗುವ TR ಅನ್ನು ಹೀಗೆನ್ನುವರು. ಅದನ್ನು ನಾವು ಸೀಮಾಂತ ಆದಾಯ ಅಂತೇಳಿ ಕರಿತೀವಿ. ಇನ್ನು ಶೂನ್ಯ ಉತ್ಪಾದನಾ ವೆಚ್ಚದೊಂದಿಗೆ ಏಕಸ್ವಾಮ್ಯ ಉದ್ಯಮ ಘಟಕದ ಒಟ್ಟು ಆದಾಯ ಗರಿಷ್ಠವಾದಾಗ ಲಾಭವೂ ಸಹ ಏನಪ್ಪಾ ಅಂದ್ರೆ ಗರಿಷ್ಠ ಆಗಿರ್ತದೆ. ಇನ್ನು 2019 ಮಾರ್ಚ್ ಮತ್ತು ಸಪ್ಲಿಮೆಂಟರಿಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ, ಏಕಸ್ವಾಮ್ಯ ಎಂದರೇನು? ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಮಾರಾಟಗಾರ ಒಬ್ಬನೇ ಇದ್ದು ಅವನೇ ಸಂಪೂರ್ಣವಾಗಿ ಸರಕಿನ ಪೂರೈಕೆಯನ್ನು ನಿಯಂತ್ರಿಸುವ ಮೂಲಕ ಬೆಲೆಯನ್ನು ನಿರ್ಧರಿಸುತ್ತಿದ್ದರೆ ಅಂತಹ ಮಾರುಕಟ್ಟೆಯನ್ನು ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಇನ್ನು ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು. ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ಕುರಿತು ನೋಡೋದಾದ್ರೆ, ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಒಂದು ಸರಕಿನ ಉತ್ಪಾದಕ ಅಥವಾ ಮಾರಾಟಗಾರ ಒಬ್ಬನೇ ಇರ್ತಾನೆ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉತ್ಪಾದಕ ಅಥವಾ ಮಾರಾಟಗಾರ ಸರಕಿಗೆ ಬದಲಿ ಸರಕುಗಳು ಇರುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಏಕಸ್ವಾಮ್ಯ ಮಾರುಕಟ್ಟೆಗೆ ಬೇರೆ ಉತ್ಪಾದಕರಿಗೆ ಪ್ರವೇಶವಿರುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಏಕಸ್ವಾಮ್ಯಾಧಿಪತಿಯು ತನ್ನ ಸರಕಿನ ಬೆಲೆಯನ್ನು ತಾನೇ ನಿರ್ಧರಿಸುತ್ತಾನೆ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಉದ್ಯಮ ಘಟಕ ಮತ್ತು ಕೈಗಾರಿಕೆಗಳ ನಡುವೆ ಯಾವುದೇ ವ್ಯತ್ಯಾಸ ಇರುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಬೆಲೆಯು ಆದಾಯ ರೇಖೆಗೆ ಸಮ ಆಗಿರುತ್ತದೆ. ಇಷ್ಟೇನಪ್ಪ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾಸಿಂಗ್ ಪ್ಯಾಕೇಜ್. ಇನ್ನು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಇನ್ನೊಂದು ಪಾಸಿಂಗ್ ಪ್ಯಾಕೇಜನ್ನು ಬಿಟ್ಟು ಆಮೇಲೆ ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತೀನಿ. ನಂತರದಲ್ಲಿ ಚಾಪ್ಟರ್ ವೈಸ್ ಸಿಲೆಬಸ್ ಎಷ್ಟು ಕಟ್ ಆಗ್ತವೆ ನೋಡಿಕೊಂಡು ಉಳಿದ ಸಿಲೆಬಸ್ಗಳನ್ನು ಪಾಠವಾಗಿ ಏನಪ್ಪ ಅಂದ್ರೆ ಬೋರ್ಡ್ ಮುಖಾಂತರ ಡೈಗ್ರಾಮ್ ವಿತ್ ಲೆಕ್ಕಗಳನ್ನು ಬಿಡಿಸಿ ತಿಳಿಸಿಕೊಡ್ತೀನಿ. ವಿಡಿಯೋಗಳನ್ನು ಹೆಚ್ಚು ಶೇರ್ ಮಾಡಿ ಅಂತ ಈ ತರಗತಿಯನ್ನು ಮುಗಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.